ಹಾಯ್ ಹಾಲ್, ಇದು ಮಂಡೇ ಮಾರ್ನಿಂಗ್ಲಾಗ ನಾನು ಇವತ್ತು ಟಿಫನ್ಗೆ ಇಡ್ಲಿ ಸಾಂಬಾರು ಜೊತೆಗೆ ಸ್ವಲ್ಪ ಉದ್ದಿನ ವಡೆನೂ ಕೂಡ ಮಾಡ್ಕೊತಾ ಇದ್ದೀನಿ. ಇಡ್ಲಿ ಮತ್ತು ವಡೆಗೆ ಸಾಂಬಾರು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತೇಳಿ ಟೊಮೊಟೊ ಮತ್ತು ಬೇಳೆನ ಹಾಕ್ಕೊಂಡು ಸಾಂಬಾರು ಮಾಡ್ಕೊತಾ ಇದ್ದೀನಿ. ಹಾಗೆ ಇಡ್ಲಿನೂ ಕೂಡ ಬೇಯೋದಕ್ಕಿಟ್ಟೆ. ಉದ್ದಿನ ವಡೆ ಮಾಡೋದಕ್ಕೆ ನಾನು ರಾತ್ರಿಯೇ ಉದ್ದಿನ ಬೇಳೆನ ನೆನೆಸಿಟ್ಟಿದ್ದೆ. ಅದನ್ನು ರುಬ್ಕೊಂಡು ಅದಕ್ಕೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಕೊಂಡು ತೆಂಗಿನಕಾಯಿನ ಹಾಕ್ಕೊಂಡೆ. ಸ್ವಲ್ಪ ಹಸಿಮೆಣ್ಸಿಕಾಯಿ ಮತ್ತು ಕರಿಬೇವನ್ನು ಕೂಡ ಅದಕ್ಕೆ ಹಾಕ್ಕೊಂಡೆ. ಸ್ವಲ್ಪ ಉಪ್ಪು, ಜೀರಿಗೆ, ಸ್ವಲ್ಪ ಮೆಣಸು ಮತ್ತು ಒಂದು ಚಿಟಕಿ ಸೋಡಾನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಎತ್ತಿಟ್ಕೊಂಡೆ. ಸ್ವಲ್ಪ ಚಟ್ನಿನ ಮಾಡಿಕೊಂಡೆ. ಸಾಂಬಾರಿಗೆ ರುಬ್ಬೋದಕ್ಕೆ ತೆಂಗಿನಕಾಯಿ, ಕಡಲೆ, ಈರುಳ್ಳಿ, ಬೆಳ್ಳುಳ್ಳಿ, ಬೇಯಿಸ್ಕೊಂಡಿರೋಂಥ ಟೊಮೊಟೊನ ಹಾಕ್ಕೊಂಡು ಹಾಕ್ಕೊಂಡೆ. ಇಡ್ಲಿನೂ ಕೂಡ ರೆಡಿ ಆಯಿತು. ಇಡ್ಲಿನ ತೆಗೆದು ಹಾಟ್ ಬಾಕ್ಸ್ಗೆ ಹಾಕಿ ಇಟ್ಬಿಟ್ಟು ಸಾಂಬಾರಿಗೆ ಸ್ವಲ್ಪ ಒಗ್ಗರಣೆನ ಮಾಡಿಕೊಂಡೆ. ಇಡ್ಲಿ ಸಾಂಬಾರು ಎರಡೂ ರೆಡಿ ಆದಮೇಲೆ ವಡೆ ಮಾಡ್ಕೊಳ್ಳೋಣ ಅಂತೇಳಿ ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೀನಿ. ಹಾಗೆ ನಮ್ಮನೇಲಿ ಇಡ್ಲಿ ಅಥವಾ ದೋಸೆನ ವೀಕ್ಲಿ ಒನ್ಸು ನಾನು ಮಾಡ್ಕೊತಿರ್ತೀನಿ. ಹಾಗೆ ನನಗೆ ವಡೆನ ಸ್ವಲ್ಪ ದೊಡ್ಡದಾಗಿ ಹಾಕೋದಕ್ಕೆ ಬರಲಿಲ್ಲ, ಚಿಕ್ಕದಾಗಿ ಹಾಕ್ಕೊಂಡಿದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು.